ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರದ್ದು ಟಿಫನ್ ಆಯಿತು ಅನ್ಕೋತೀನಿ. ನಾವು ಲಾಸ್ಟ್ ವಿಡಿಯೋದಲ್ಲಿ 6th ಪಾರ್ಟ್ 1 ಪೂರ್ತಿ ಮುಗಿಸಿದ್ವಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ 6th ಪಾರ್ಟ್ 2 ನೋಡೋಣ. ಅಧ್ಯಾಯ 12 ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು. ಅದರಲ್ಲಿ ಇವತ್ತು ನಾವು ಮೌರ್ಯರು ಮತ್ತು ಕುಶಾಣರ ಬಗ್ಗೆ ತಿಳ್ಕೊತಾ ಹೋಗೋಣ. ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು? ಎ ಕುಶಾಣರು, ಬಿ ಗುಪ್ತರು, ಸಿ ವರ್ಧನರು, ಡಿ ಮೌರ್ಯರು. ಇದು ಕ್ಯಾನ್ಸರು, ಡಿ ಮೌರ್ಯರು. ಇವರು ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಆಗಿರುತ್ತೆ. ಓಕೆನಾ? ಅಂದರೆ ಮೌರ್ಯರೇ ಭಾರತದಲ್ಲಿ ಕಂಡುಬಂದ ಒಂದು ಮೊದಲ ರಾಜಮನೆತನ ಅಥವಾ ಸಾಮ್ರಾಜ್ಯ ಏನು ಹೇಳ್ತೀವಿ ಅದು. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಮೌರ್ಯರ ಮನೆತನದ ಸ್ಥಾಪಕ ಎ ಚಂದ್ರಗುಪ್ತ ಮೌರ್ಯ, ಬಿ ಅಶೋಕ, ಸಿ ಬಿಂದುಸಾರ, ಡಿ ಎರಡನೇ ಚಂದ್ರಗುಪ್ತ. ಇದು ಕ್ಯಾನ್ಸರು. ಚಂದ್ರಗುಪ್ತ ಮೌರ್ಯ ಇದ್ದಾರಲ್ಲ, ಇವರು ಮೌರ್ಯರ ಮನೆತನದ ಸ್ಥಾಪಕ. ಅಶೋಕ ಮೌರ್ಯರಲ್ಲೇ ಬರುವಂಥ ಪ್ರಸಿದ್ಧ ಅರಸ. ಚಂದ್ರಗುಪ್ತ ಮೌರ್ಯ ಅವರ ಮಗ ಬಿಂದುಸಾರ. ಓಕೆನಾ? ನೆನ್ಪಿಟ್ಕೊಂಡಿರಿ ಇದು. ನೆಕ್ಸ್ಟ್ ನೋಡಿ, ಮೌರ್ಯರ ರಾಜಧಾನಿ ಎ ಮಗಧ, ಬಿ ಪಾಟಲಿಪುತ್ರ ಅಥವಾ ಪಾಟ್ನಾ, ಸಿ ಕನುಜ್, ಡಿ ಬಿಹಾರ. ಇದಕ್ಕೆ ಆನ್ಸರು ಬಿ ಪಾಟಲಿಪುತ್ರ ಏನಿದೆಯಲ್ಲ ಇದು ಮೌರ್ಯರ ಒಂದು ರಾಜಧಾನಿಯಾಗಿದೆ. ಓಕೆನಾ? ನೆಕ್ಸ್ಟು, ಇಂಡಿಕಾ ಕೃತಿಯ ಕರ್ತೃ ಎ ಪಾಹಿಯಾನ್, ಬಿ ಉಯನ್ಸಾಂಗ್, ಸಿ ಮೆಗಸ್ತಾನಿಸ್, ಡಿ ಅಲೆಕ್ಸಾಂಡರ್. ಇದಕ್ಕೆ ಆನ್ಸರು ಸಿ ಮೆಗಸ್ತಾನಿಸ್ ಬರೆದಿರುವಂಥ ಕೃತಿ ಇಂಡಿಕಾ ಆಗಿರ್ತದೆ. ಇವರು ಇಂಡಿಕಾ ಕೃತಿಯಲ್ಲಿ ನಾವು ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳ್ಕೊಬೋದಾಗಿರ್ತೈತೆ. ಓಕೆನಾ? ನೆಕ್ಸ್ಟ್ ನೋಡಿ, ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿಯು ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದ ಹಸ್ತಪ್ರತಿ ಸಂಗ್ರಹಾಲಯದಲ್ಲಿ ಮೊಟ್ಟ ಮೊದಲು ದೊರಕಿತು. ಇದನ್ನು ಶೋಧಿಸಿದವರು ನೋಡಿ. ಕೌಟಿಲ್ಯನ ಅರ್ಥಶಾಸ್ತ್ರ ಕೃತಿ ಇದೆಯಲ್ಲ, ಇದು ಮೈಸೂರಿನಲ್ಲಿ ಓರಿಯೆಂಟಲ್ ಕಾಲೇಜಿನ ಗ್ರಂಥಾಲಯದಲ್ಲಿ ಒಂದು ಹಸ್ತಪ್ರತಿ ಸಿಕ್ಕತ್ತಂತೆ. ಅದನ್ನು ಯಾರು ಕಂಡುಹಿಡಿದವರು ಅಂತ ಇದು ಪ್ರಶ್ನೆ ಆಯಿತಾ. ಅದಕ್ಕೆ ಎ ಮಹಾದೇವ, ಬಿ ರಕ್ಷಿತ, ಸಿ ಫರ್ಡಿನೆಂಡಲ್ ಕೆಟಲ್, ಡಿ ಶ್ಯಾಮಶಾಸ್ತ್ರಿ. ಇದಕ್ಕೆ ಆನ್ಸರು ಆರ್ ಶ್ಯಾಮಶಾಸ್ತ್ರಿ ಏನಿದಾರಲ್ಲ ಇವರು ಕೌಟಿಲ್ಯನ ಅರ್ಥಶಾಸ್ತ್ರದ ಹಸ್ತಪ್ರತಿಯೊಂದನ್ನು ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಸಂಗ್ರಹಣೆ ಮಾಡ್ತಾರೆ 1902ರಲ್ಲಿ. ನೆನ್ಪಿಟ್ಕೊಳ್ಳಿ, ಯಾವಾಗ ಅಂತಲೂ ಕ್ವಶನ್ ಕೇಳ್ಬೋದು. 1902ರಲ್ಲಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಚಂದ್ರಗುಪ್ತ ಮೌರ್ಯನು ತನ್ನ ಕೊನೆಯ ದಿನಗಳಲ್ಲಿ ಯಾವ ಧರ್ಮವನ್ನು ಸ್ವೀಕಾರ ಮಾಡಿ ಇಂದಿನ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಸಲ್ಲೇಖನ ಎಂಬ ಕಠಿಣ ವ್ರತವನ್ನು ಕೈಗೊಂಡು ದೇಹತ್ಯಾಗ ಮಾಡಿದನು? ಎ ಜೈನ ಧರ್ಮ, ಬಿ ಬೌದ್ಧ ಧರ್ಮ, ಸಿ ಇಸ್ಲಾಂ ಧರ್ಮ, ಡಿ ಕ್ರೈಸ್ತ ಧರ್ಮ. ಇದಕ್ಕೆ ಆನ್ಸರು ಎ ಜೈನ ಧರ್ಮವನ್ನು ಅವರು ಸ್ವೀಕಾರ ಮಾಡಿ ತಮ್ಮ ಕೊನೆಯ ದಿನಗಳಲ್ಲಿ ಸಲ್ಲೇಖನ ವ್ರತವನ್ನು ಕೈಗೊಂಡು ಪ್ರಾಣವನ್ನು ಬಿಡ್ತಾರೆ. ಓಕೆನಾ? ನೆಕ್ಸ್ಟು, ಮೌರ್ಯರ ಯಾವ ಅರಸನು ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದರು? ಎ ಚಂದ್ರಗುಪ್ತ ಮೌರ್ಯ, ಬಿ ಬಿಂದುಸಾರ, ಸಿ ಅಶೋಕ, ಡಿ ಎರಡನೇ ಚಂದ್ರಗುಪ್ತ ಮೌರ್ಯ. ಇದಕ್ಕೆ ಆನ್ಸರು ಅಶೋಕ. ಇವರು ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಅಂತ ಹೇಳ್ದಂಥವ್ರು. ಓಕೆನಾ? ನೆಕ್ಸ್ಟ್, ಕರ್ನಾಟಕದ 9 ಸ್ಥಳಗಳಲ್ಲಿ ಅಶೋಕನ ಎಷ್ಟು ಶಾಸನಗಳು ದೊರೆತಿವೆ? ಎ 15 ಶಾಸನಗಳು, ಬಿ 19 ಶಾಸನಗಳು, ಸಿ 25 ಶಾಸನಗಳು, ಡಿ 17 ಶಾಸನಗಳು. ಇದಕ್ಕೆ ಆನ್ಸರು ಡಿ 17 ಶಾಸನಗಳು. ಕರ್ನಾಟಕದ 9 ಕಡೆ ಅಶೋಕನ ಶಾಸನಗಳು ಸಿಕ್ಕಿದ್ದಾವೆ. ಅದರಲ್ಲೂ ಕೂಡ ಇದು ರಾಯಚೂರಿನ ಮಸ್ಕಿ ಮತ್ತು ಬ್ರಹ್ಮಗಿರಿಗಳಲ್ಲಿ ಇವರ ಶಾಸನಗಳು ದೊರಕಿರುವಂಥದ್ದು. ಇವ್ರದ್ದು ಶಾಸನಗಳು ಯಾವ್ಯಾವ ಭಾಷೆಯಲ್ಲಿ ಸಿಕ್ಕಿದೆ ಅಂತಂದರೆ ಬ್ರಾಹ್ಮಿ, ಖರೋಷ್ಠಿ, ಗ್ರೀಕು, ಪ್ರಾಕೃತ, ಅರೇಬಿಕ್, ಈ 5 ಭಾಷೆಗಳಲ್ಲೂ ಸಹ ಅಶೋಕನ ಶಾಸನಗಳು ಸಿಕ್ಕಿದೆ. ಹಾಗೆ ನಮಗೆ ಸಿಕ್ಕಿರುವ ಮೊಟ್ಟ ಮೊದಲ ಶಾಸನ ಯಾವುದು ಅಂದರೆ ಅದು ಕೂಡ ಅಶೋಕನ ಕಾಲದಲ್ಲಿ ಸಿಕ್ಕಿರುವಂಥ ಶಾಸನನೇ. ಓಕೆನಾ? ನೆಕ್ಸ್ಟು, ದೇವನ ಪ್ರಿಯದರ್ಶಿ ಎಂದು ಯಾರನ್ನು ಕರೆಯಲಾಗುತ್ತಿತ್ತು? ಎ ಅಶೋಕ, ಬಿ ಚಂದ್ರಗುಪ್ತ ಮೌರ್ಯ, ಸಿ ಬಿಂದುಸಾರ, ಡಿ ವಿಷ್ಣುಗುಪ್ತ. ಇದಕ್ಕೆ ಆನ್ಸರು ಎ ಅಶೋಕ. ಇವರನ್ನು ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿ ಎಂದು ಕರೆಯಲಾಗ್ತಿತ್ತು. ನೆಕ್ಸ್ಟ್ ಪ್ರಶ್ನೆ, 180 ವರ್ಷಗಳ ಹಿಂದೆ ಅಶೋಕನ ಶಾಸನಗಳನ್ನು ಮೊದಲ ಬಾರಿಗೆ ಓದಿದವರು? ಎ ಫಿರೋಜ್ ಶಾ ತುಘಲಕ್, ಬಿ ಜೇಮ್ಸ್ ಪ್ರಿನ್ಸೆಪ್, ಸಿ ಆರ್ ಶ್ಯಾಮಶಾಸ್ತ್ರಿ, ಡಿ ಕೌಟಿಲ್ಯ. ಇದಕ್ಕೆ ಆನ್ಸರು ಬಿ ಜೇಮ್ಸ್ ಪ್ರಿನ್ಸೆಪ್ ಏನಿದಾರಲ್ಲ ಇವರು 180 ವರ್ಷಗಳ ಹಿಂದೆ ಅಶೋಕನ ಶಾಸನಗಳನ್ನು ಓದ್ತಾರೆ. ಬಟ್ ಅದಕ್ಕೆ ಫಸ್ಟು ಓದಬೇಕು ಅಂತ ಪ್ರಯತ್ನ ಪಟ್ಟಿದ್ದು ಫಿರೋಜ್ ಶಾ ತುಘಲಕ್. ಇವರೇನಿದಾರಲ್ಲ ಟ್ರೈ ಮಾಡ್ತಾರೆ, ಬಟ್ ಅದು ಸಾಧ್ಯ ಆಗಲ್ಲ. ಬಟ್ ಅದನ್ನು ಸಾಧ್ಯ ಮಾಡಿದಂಥವ್ರು ಜೇಮ್ಸ್ ಪ್ರಿನ್ಸೆಪ್. ಓಕೆನಾ? ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್,
ಅಶೋಕನು ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಲು ಯಾರನ್ನು ಕಳುಹಿಸಿದನು? ಎ ರಾಯಭಾರಿಗಳು, ಬಿ ಸನ್ಯಾಸಿಗಳು, ಸಿ ಧರ್ಮ ಮಹಾಮಾತ್ರರು, ಡಿ ಮಂತ್ರಿಮಂಡಲ. ಇದಕ್ಕೆ ಆನ್ಸರು ಸಿ ಮಹಾಮಾತ್ರರನ್ನು ಅವರು ಬೌದ್ಧ ಧರ್ಮವನ್ನು ಪ್ರಚಾರ ಮಾಡೋದಕ್ಕೆ ಕಳಿಸ್ಕೊಡ್ತಾರೆ. ಓಕೆನಾ. ನೆಕ್ಸ್ಟು ಇನ್ನು ಇವಾಗ ಮೌರ್ಯರ ಬಗ್ಗೆ ನೋಡಿದ್ವಿ, ಇವಾಗ ಕುಶಾಣರ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ನೀವೆಲ್ಲರೂ ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ನಾನು ಹೇಳಿದ್ದೆ ಫಸ್ಟೇ ನಿಮಗೆ ಟೈಮ್ ಟೇಬಲ್ ಮಾಡಿಕೊಂಡು ಓದ್ಕೋತಾ ಹೋಗಿ ಅಂತ. ಹಾಗೆಯೇ ನಾನು ಇನ್ನೊಂದು ಏನು ಇಂಪಾರ್ಟೆಂಟ್ ಹೇಳಬೇಕು ಅಂದರೆ, ನಿಮಗೆ ನೀವು ಯಾವುದೇ ಎಕ್ಸಾಮ್ಗೆ ಓದ್ಕೊತೀರಿ, HSTR ಆಗಿರ್ಬೋದು ಅಥವಾ GPSTR ಅಥವಾ PSTR. ಓಕೆನಾ. ನೀವು ಯಾವುದೇ ಒಂದು ಎಕ್ಸಾಮ್ಗೆ ಓದ್ತಾ ಇರಿ, ನೀವು ಪರ್ಫೆಕ್ಟಾಗಿ ಇವಾಗ HSTRಗೂ ಕ್ವಾಲಿಫೈ ಇರ್ತೀರಾ, GPSTRಗೂ ಕ್ವಾಲಿಫೈ ಇರ್ತೀರಾ, ಈ ಕಡೆ GPSTRಗೂ ಕ್ವಾಲಿಫೈ ಇರ್ತೀರಾ, PSTRಗೂ ಕ್ವಾಲಿಫೈ ಇರ್ತೀರಾ. ಯಾವುದಾದ್ರೂ ಒಂದು ಎಕ್ಸಾಮ್ನ ಆಯ್ಕೆ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಓದ್ತಾ ಹೋಗಿ. ಏಕೆಂದರೆ ನಮಗೆ ಬೇಕಾಗಿರೋದು ಸಾವಿರಾರು ಹುದ್ದೆ ಅಲ್ಲ, ಒಂದೇ ಹುದ್ದೆ ಬೇಕಾಗಿರೋದು. ನಾವು ಫೈಟ್ ಮಾಡಬೇಕಾಗಿರೋದು ಕೂಡ ಒಂದು ಹುದ್ದೆಗಲ್ವಾ. ಹಾಗಾಗಿನೇ ನೀವು ಒಂದು ಯಾವುದಕ್ಕಾದರೂ ಓಕೆ, ನೀವು ಯಾವುದಾದ್ರೂ ತೊಗೊಳ್ಳಿ, ಬಟ್ ಯಾವುದಾದ್ರೂ ಒಂದನ್ನು ಕಾನ್ಸಂಟ್ರೇಷನ್ ಓದ್ತಾ ಹೋಗಿ. ಈಗ GPSTR ಅಂತ ಬಂದಾಗ ಅದರಲ್ಲಿ ತುಂಬ ಇದೆ ಓದೋದು. ಯಾಕಂದರೆ ಅದರಲ್ಲಿ ಥಿಯರಿ ಬರೀಬೇಕು, 3 ಪೇಪರ್ ಇರುತ್ತೆ, ಅವೆಲ್ಲನೂ ಜಾಸ್ತಿ ಒಂದು ಸ್ವಲ್ಪ ಇದಿರೋದ್ರಿಂದ ವಿಷಯಗಳು. ನೀವು ಯಾವುದಾದ್ರೂ ಒಂದು ಎಕ್ಸಾಮ್ಗೆ ಕನ್ಸಿಡರ್ ಮಾಡ್ತಾ ಓದ್ತಾ ಹೋಗಿ, ಅದು ನಿಮ್ಗೆ ಈಸಿ ಆಗ್ಬೋದು. ನೀವು ಒಂದು ಎಕ್ಸಾಮ್ಗೆ ಫುಲ್ಲು ಪ್ರಿಪೇರ್ ಆದಮೇಲೆ ಅದೇ ಇರುತ್ತೆ ಬೇರೆ ಎಕ್ಸಾಮ್ಗೂ ಕೂಡ, ಇನ್ನೊಂದು ಸ್ವಲ್ಪ ನೋಡ್ಕೊಳ್ಳೋದು ಎಕ್ಸ್ಟ್ರಾ ಇರುತ್ತೆ ಅಷ್ಟೇ. ಅವಾಗ ಬೇಕಾದರೆ ಇನ್ನೊಂದು ಎಕ್ಸಾಮಿಗೆ ನೀವು ಟ್ರೈ ಮಾಡ್ಬೋದು. ಬಟ್ ನೀವು ಎರಡಕ್ಕೂ ಒಂದೇ ಅಟ್ ಎ ಟೈಮ್ ಓದೋಕ್ಕೆ ಹೋದರೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಕ್ಲಾಶಸ್ ಆಗೋ ಸಂದರ್ಭ ಇರುತ್ತೆ. ಹಾಗಾಗಿನೇ ನೀವೇನು ಮಾಡ್ತೀರಾ ಅಂತಂದರೆ, ಯಾವುದಾದ್ರೂ ಒಂದು ಎಕ್ಸಾಮ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಅದಕ್ಕೆ ಸಂಬಂಧಪಟ್ಟಂತೆಯೇ ಎಲ್ಲ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿಕೊಂಡು ಓದ್ತಾ ಹೋಗಿ. ಇದು ನಿಮಗೆ ಈಸಿ ಆಗ್ಬೋದು ಅಂತ ನಾನು ಹೇಳಿದೆ. ಆಮೇಲೆ ಇನ್ನೂ ಕೆಲವರಿಗೆ ಏನಾಗುತ್ತೆ ಅಂತಂದರೆ, ಓದ್ತಾ ಇರ್ತಾರೆ, ಓದಬೇಕಾದ್ರೆ ಅವರಿಗೆ ಇವತ್ತು ಓದಿರ್ತಾರೆ ಅಂದ್ಕೊಳ್ಳಿ, ನಾಳೆ ರಿವಿಷನ್ ಮಾಡೋಕ್ಕೆ ಹೋಗ್ತಾರೆ, ಅಥವಾ ಇನ್ನೊಂದು ವೀಕ್ ಏನೋ ಬಿಟ್ಟು ರಿವಿಷನ್ ಮಾಡೋಕ್ಕೆ ಹೋಗ್ತಾರೆ ಅಂತ ಅಂದ್ಕೊಳ್ಳಿ. ಅವಾಗ ಅವ್ರಿಗೆ ಮರ್ತೋದಂಗೆ ಆಗಿರುತ್ತೆ. ಅವ್ರಿಗೆ ಅನಿಸುತ್ತೆ, ನಾನು ಇಷ್ಟೊಂದು ಓದಿದ್ನಲ್ಲ, ಇಷ್ಟು ಚೆನ್ನಾಗಿ ಓದಿದ್ನಲ್ಲ, ಯಾಕೆ ನನಗೆ ಮರ್ತೋಗ್ತೈತೆ ಅಂತ ಅವ್ರಿಗೆ ಒಂದು ಪ್ರಶ್ನೆ ಬರುತ್ತೆ. ಅದರಿಂದ ಅವ್ರಿಗೆ ಡಿಮೋಟಿವೇಟ್ ಆಗೋವಂಥ ಒಂದು ಸಾಧ್ಯತೆಯೂ ಇರ್ಬೋದು. ಆದರೆ ನೀವು ಓದಿದಾಗ ಆ ಥರ ಅಕಸ್ಮಾತ್ ಮರ್ತೋದ್ರೂ ಕೂಡ ಡಿಮೋಟಿವೇಟ್ ಆಗಬೇಡಿ. ಯಾಕಂದರೆ ನಮ್ಮೆಲ್ರಿಗೂ ಕೂಡ ಒಂದು ಏನು ಹೇಳ್ತಾರೆ, ಸ್ಪೆಷಲ್ ಏನು ಹೇಳ್ತಾರಪ್ಪ, ಒಂದು ಮೈಂಡ್ ಇರುತ್ತೆ, ಸಬ್ಕ್ಲಾಸ್ ಮೈಂಡ್ ಅಂತ ಇರುತ್ತೆ. ಅದರೊಳಗಡೆ ನಾವೇನೇನು ಓದಿರ್ತೀವೋ ಹೋಗಿ ಸ್ಟೋರ್ ಆಗಿರುತ್ತೆ. ಅದು ಯಾವ ಸಂದರ್ಭದಲ್ಲಿ ನಮಗೆ ನೆನಪಿಗೆ ಬರುತ್ತೋ ಡೆಫಿನೆಟಾಗಿ ಆ ಸಂದರ್ಭದಲ್ಲದು ಆ ಕ್ವಶನ್ ನೋಡ್ತಿದ್ದಂಗೆ ಆನ್ಸರ್ ಏನು ಅಂತ ನೆನಪು ಬರುತ್ತೆ. ಇವಾಗ ಸದ್ಯಕ್ಕೆ ನಿಮಗೆ ನೆನಪಿಲ್ಲದೆ ಇರ್ಬೋದು, ಬಟ್ ಅದು ಡೆಫಿನೆಟಾಗಿ ನಿಮಗೆ ಅದು ರೀಕಾಲ್ ಆಗೇ ಆಗುತ್ತೆ. ಅಥವಾ ನೀವು ಒಂದು ಕ್ವಶನ್ನ ಇವಾಗ ಎಕ್ಸಾಮಲ್ಲಿ ಕೂತಿರ್ತೀರಾ, ಆ ಕ್ವಶನ್ ನೋಡಿದ ತಕ್ಷಣವೇ ಇದೇ ಆನ್ಸರ್ ಅಂತ ನಿಮಗೆ ಗೊತ್ತಾಗುತ್ತೆ. ಹಂಗಾಗಿ ಯಾರು ಮೋಟಿವೇಟ್ ಆಗೋದು ಬೇಡ, ಚೆನ್ನಾಗಿ ಓದ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಹಾಗೇನೇ ಅದೇ ಡೈಲಿ ಒಂದು 6 ಅವರ್ ಆದರೂ ಓದಿ. ಒಂದು ಎಕ್ಸಾಮ್ ಯಾವುದಾದ್ರೂ ಓಕೆ, HSTR ಆಗಲಿ, GPSTR ಆಗಲಿ, PSTR ಆಗಲಿ, ಯಾವುದೇ ಎಕ್ಸಾಮ್ ತೊಗೊಂಡ್ರು ನೀವು ಒಂದು ಎಕ್ಸಾಮ್ನ ಗುರಿ ಇಟ್ಕೊಂಡು ಓದಿ. ಅದರಲ್ಲೇ ನೀವು ಈಗ 1000 ಪೋಸ್ಟೋ, 3000 ಪೋಸ್ಟೋ, 5000 ಪೋಸ್ಟೋ ಎಷ್ಟೋ ಇರುತ್ತೆ. ನಮಗೆ ಬೇಕಾಗಿರೋ ಪೋಸ್ಟ್ ಎಷ್ಟು? ಒಂದೇ ಪೋಸ್ಟು. ಅದಕ್ಕೋಸ್ಕರ ನಾವು ಫೈಟ್ ಮಾಡಬೇಕಾಗತ್ತೆ. ಆಮೇಲೆ ನಿಮ್ಮೆಲ್ಲ ಏನು ಹೇಳ್ತಾರೆ, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ದಾವೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಏನಾದರೂ ತಪ್ಪಾಗಿದ್ದರೆ ಅದನ್ನು ಸ್ವಲ್ಪ ಸರಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಆಮೇಲೆ ಅವ್ರು ಯಾವಾಗಾದರೂ ಕಾಲ್ಫರ್ ಮಾಡಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನೀವೆಷ್ಟು ಓದ್ತಾ ಇದ್ದೀರಾ, ನೀವೆಷ್ಟು ರೆಡಿ ಆಗಿದ್ದೀರಾ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಹಾಗಾಗಿ ನೀವು ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತೀನಿ. ಇದಿಷ್ಟು ಹೇಳಬೇಕು ಅನ್ನಿಸ್ತು, ಸೊ ಅದಕ್ಕೆ ಹೇಳಿದೆ. ನಿಮ್ಗೇನಾದರೂ ನಾನು ಹೇಳೋದ್ರಲ್ಲಿ ತಪ್ಪು ಅನಿಸಿದರೆ ದಯವಿಟ್ಟು ಅದನ್ನು ಹೇಳಿ, ನಾನು ಕರೆಕ್ಟ್ ಮಾಡ್ಕೋತೀನಿ. ಅದರ್ವೈಸ್ ಚೆನ್ನಾಗಿ ಓದ್ಕೋತೀರಾ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಚೆನ್ನಾಗಿ ಓದ್ಕೊಳ್ಳಿ. ಇದೊಂದು ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಯಾಕಂದರೆ ಈಗ ಏನಾದರೂ ಕಾಲ್ಫರ್ಮ್ ಆದರೆ ನೆಕ್ಸ್ಟ್ ಯಾವಾಗ ಆಗುತ್ತೋ ಗೊತ್ತಿಲ್ಲ. ನೀವು ನೋಡ್ದಂಗೆ 2022 ಅಲ್ಲಿ ಎಕ್ಸಾಮ್ ಆಗಿದ್ದಕ್ಕೆ ಇಲ್ಲಿವರೆಗೂ ಇನ್ನೂ ಎಕ್ಸಾಮ್ ಆಗಿಲ್ಲ. ಹಂಗಾಗಿ ಈ ಸಲ 2026 ಏನಾದರೂ ಆಯಿತು ಅಂದರೆ ನೆಕ್ಸ್ಟ್ ಇನ್ನು ಯಾವಾಗ ಕಾಲ್ಫರ್ಮ್ ಮಾಡ್ತಾರೋ ಅದನ್ನು ಹೇಳಕ್ಕೆ ಬರಲ್ಲ. ಹಂಗಾಗಿ ಇವಾಗಿರೋ ಟೈಮ್ನೇ ನಾವು ತುಂಬ ಸದುಪಯೋಗ ಪಡ್ಕೊಂಡು ಇದೇ ಒಂದು ಬೆಸ್ಟ್ ಒಂದು ಏನು ಹೇಳ್ತಾರೆ, ಗೋಲ್ಡನ್ ಆಪರ್ಚುನಿಟಿ ಅಂತ ಅಂದ್ಕೊಂಡು ಓದ್ತಾ ಹೋಗಬೇಕು. ಅಫ್ಕೋರ್ಸ್ ಮರ್ತೋಗುತ್ತೆ
ನಾವೆಲ್ಲರೂ ಕೂಡ ಹ್ಯೂಮನ್ ಬೀನ್ಸ್ ಅಲ್ವಾ, ಪ್ರತಿಯೊಂದು ಸಲನೂ ಕೂಡ ಓದಬೇಕಾದ್ರೂ ಅಥವಾ ಏನೋ ಒಂದು ರೀಕಾಲ್ ಮಾಡಬೇಕಾದ್ರೂ ಮರ್ತೋದಂಗೆ ಆಗುತ್ತೆ. ಬಟ್ ಅದನ್ನೆಲ್ಲ ತಲೆಗೆ ಹಾಕ್ಕೊಬೇಡಿ. ಆದರೂ ಪರವಾಗಿಲ್ಲ, ಮರವು ಅನ್ನೋದು ದೇವ್ರು ನಮಗೆ ಕೊಟ್ಟಿರೋ ಒಂದು ವರ ಅಂತಲೇ ತಿಳ್ಕೊಬೇಕು. ಬಿಕಾಸ್ ಎಷ್ಟೋ ವಿಷಯಗಳನ್ನು ನಾವು ಮರೀಲಿಲ್ಲ ಅಂದರೆ ನಾವು ಬದುಕೋಕ್ಕೆ ಆಗಲ್ಲ. ಕೆಲವೊಂದು ಸಲ ಎಷ್ಟೋ ನೋವಿನ ಸಂಗತಿಗಳಾಗಿರ್ತಾವಲ್ಲ, ಅವನ್ನ ಮರ್ತಾಗೆ ನಾವು ಮುಂದೆ ಹೋಗೋಕ್ಕಾಗೋದಲ್ವಾ. ಹಂಗಂತ ನಾವು ಓದಿರೋದೆಲ್ಲ ಮರ್ತೋದ್ರೂ ಪರವಾಗಿಲ್ಲ ಅಂತ ಏನಲ್ಲ. ನಾನು ಆವಾಗಲೇ ಹೇಳಿದೆ ಅಲ್ವಾ, ಸಬ್ಸ್ಕ್ಲಾಸ್ ಮೈಂಡ್ ಅನ್ನೋದು ಒಂದು ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಅದು ಯಾವ ಟೈಮಲ್ಲಿ ಹೆಂಗೆ ವರ್ಕ್ ಮಾಡಬೇಕು ಅಂತ ಅದು ಚೆನ್ನಾಗಿ ಗೊತ್ತಿರುತ್ತೆ. ಆ ಟೈಮಲ್ಲಿ ಅದು ವರ್ಕ್ ಆಗೇ ಆಗುತ್ತೆ. ನೀವು ಅದರಿಂದ ಡಿಮೋಟಿವೇಟ್ ಆಗೋದು ಬೇಡ ಅಂತ ಹೇಳಿದೆ ಅಷ್ಟೇ. ಇನ್ನು ಅದಾದಮೇಲೆ ಸಮ್ಟೈಮ್ಸ್ ಅನಿಸುತ್ತೆ ಓದಬೇಕಾದ್ರೆ, ಅಯ್ಯೋ ನನಗೆ ಇವತ್ತೊಂದು ದಿನ ಓದೋಕ್ಕಾಗ್ತಿಲ್ಲ, ಡೈಲಿ ಓದ್ತಾ ಇದ್ದೀನಿ, ಇವತ್ತೊಂದು ದಿನ ಓದೋದು ಬೇಡ ಅನಿಸಿದ್ರೆ ಪರವಾಗಿಲ್ಲ. ಅವತ್ತೊಂದು ದಿನ ನೀವು ಓದಲೇಬೇಡಿ. ನಿಮ್ಗೆ ಏನೆಲ್ಲ ಇಷ್ಟ ಇರುತ್ತಲ್ವ ಆ ಕೆಲಸನ ಮಾಡಿ. ಲೈಕ್ ಓದೋದಾಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಮೂವಿ ನೋಡೋದಾಗಿರ್ಬೋದು, ಅಥವಾ ಕೆಲವರಿಗೇನು ಒಳ್ಳೆ ಊಟ ಮಾಡಬೇಕನ್ಸುತ್ತೆ, ನೀವೇ ಟ್ರೈ ಮಾಡಿ, ನೀವೇ ಅಡುಗೆ ಮಾಡಿ, ನೀವೇ ಊಟ ಮಾಡಿ, ಅದರಲ್ಲಿ ಸಿಗೋ ಖುಷಿನೇ ಬೇರೆ ಇರುತ್ತೆ. ಆಮೇಲೆ ಯಾವುದಾದ್ರೂ ಒಂದು ಆಥರ್ ಬುಕ್ನ ತೊಗೊಂಡು ಓದಿ, ಇಲ್ಲ ಒಂದು ಸಿನಿಮಾ ನೋಡಿ. ಒಂದು ದಿನದಲ್ಲಿ ನಾವೇನು ಎಲ್ಲ ಸಿಲೆಬಸ್ನು ಕಂಪ್ಲೀಟ್ ಮಾಡಲ್ಲ ಅಲ್ವಾ. ಹಂಗಾಗಿನೇ ಒಂದು ದಿನ ನಿಮಗೆ ಅಂತ ನೀವು ಟೈಮ್ ಕೊಟ್ಕೊಳ್ಳೋದ್ರಲ್ಲಿ ನನ್ನ ಪ್ರಕಾರ ತಪ್ಪಿಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ಒಂದು ದಿನದಲ್ಲಿ ನಾವು ಓವರ್ ಆಲ್ ಸಿಲೆಬಸ್ ಏನು ಮುಗಿಸೋದಿಲ್ಲ ಅಲ್ವಾ. ಹಾಗಾಗಿ ಅದಾದಮೇಲೆ ನಿಮಗೆ ಅನಿಸುತ್ತೆ ಆ ಒಂದು ದಿನ ಪೂರ್ತಿ ನೀವೇನೇನು ಮಾಡಿರ್ತೀರಾ. ಈಗ ಸಿನಿಮಾ ನೋಡಿರ್ತೀರ, ಕೆಲವೊಬ್ಬರು ಮೂವಿ ನೋಡಿರ್ತೀರ, ಇನ್ನು ಕೆಲವರು ಏನು ಮಾಡಿರ್ತೀರ ಅಂತಂದರೆ ಪುಸ್ತಕಗಳನ್ನ ಓದಿರ್ತೀರ, ಇನ್ನು ಕೆಲವರು ನಿಮ್ಗೆ ಇಷ್ಟ ಬಂದಿದ್ದ ಕೆಲಸಗಳನ್ನ ಮಾಡಿರ್ತೀರ, ಅಥವಾ ಅಡುಗೆ ಮಾಡ್ಕೊಂಡು ತಿಂದಿರ್ತೀರ. ಈ ದಿನ ಎಲ್ಲ ಪೂರ್ತಿ ಈ ರೀತಿ ಕಳೆದಿರ್ತೀರ. ಅದ್ರ ಮಾರನೇ ದಿನ ಇದ್ದಾಗ ನಿಮಗೆ ಅನಿಸುತ್ತೆ, ಹೌದಲ್ವ ನಾನು ನಿನ್ನೆ ಏನೋ ಮಿಸ್ ಮಾಡಿಕೊಂಡೆ, ಏನದು ಅಂತ ಹುಡ್ಕೋಕ್ಕೆ ಪ್ರಯತ್ನ ಪಡ್ತೀರಾ. ಏನಪ್ಪ ಅಂದರೆ ಅದು ನೀವು ಬುಕ್ಕೇ ಮುಟ್ಟಿರಲ್ಲ, ಓದೇ ಇರಲ್ಲ ಅಲ್ವಾ. ಹಾಗಾಗಿ ಆವಾಗ ನಿಮ್ಗೆ ಅನಿಸುತ್ತೆ ಎಸ್ ನಾನು ಓದಬೇಕು ಅಂತ. ಅಥವಾ ನಾವು ಒಂದು ದಿನದಲ್ಲಿ ಏನು ಓದಲಿಲ್ಲ ಅಂದರೆ ನಾವೇನೆಲ್ಲ ಸಿಲೆಬಸ್ಸು ಕಂಪ್ಲೀಟ್ ಮಾಡಲ್ಲ. ಹಂಗಾಗಿ ಪರವಾಗಿಲ್ಲ, ಒಂದಿನ ನೀವು ನಿಮಗೋಸ್ಕರ ಟೈಮ್ ಕೊಟ್ಕೊಳ್ಳಿ, ನೋ ಪ್ರಾಬ್ಲಮ್, ಅದರಲ್ಲಿ ಏನಿಲ್ಲ. ಅದಾದಮೇಲೆ ಹಂಗಂತ ಕಂಟಿನ್ಯೂ ಅದನ್ನೇ ಮಾಡ್ಕೊಂಡು ಹೋಗೋದಲ್ಲ. ಒಂದಿನ ತೊಗೊಂಡ್ರೆ ಟೈಮು, ಅದ್ರ ಮಾರನೇ ದಿನದಿಂದ ಮತ್ತೆ ಸ್ಟಡಿ ಕಡೆ ಗಮನ ಕೊಡಬೇಕಾಗುತ್ತೆ. ಹೀಗೆ ಮಾಡ್ತಾ ಓದ್ತಾ ಹೋಗಿ, ನಿಮಗೂ ಕೂಡ ಮೈಂಡ್ ಫ್ರೆಶ್ ಆದಂಗೆ ಆಗುತ್ತೆ. ಹೊಸ ವಿಷಯಗಳನ್ನು ಜಾಸ್ತಿ ತಿಳ್ಕೊತಾ ಹೋಗಿ. ಆಮೇಲೆ ಓದಿರೋದನ್ನ ಒಂದು ವಾರಕ್ಕೊಂದ್ಸಲನೋ ಅಥವಾ ಒಂದು 4 ದಿನಕ್ಕೊಂದ್ಸಲನೋ ರಿವಿಷನ್ ಮಾಡ್ತಾ ಹೋಗಿ. ಅದು ನಿಮ್ಮ ಮೈಂಡಲ್ಲಿ ಉಳ್ಕೊಳ್ಳುತ್ತೆ. ಹಾಗಾಗಿ ಮತ್ತು GPSTR ಇರೋರಿದ್ದರೆ ನೀವು ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಿಂಗೆ ಮಾಡ್ತಾ ಓದ್ತಾ ಹೋದಾಗ ನಿಮಗೂ ಕೂಡ ಒಂದು ಹುಮ್ಮಸ್ಸು ಅಂತ ಬರುತ್ತೆ. ಎಸ್ ನಾನು ಮಾಡಬೇಕು, ನಾನು ಓದಬೇಕು, ನಾನು ಕೆಲಸ ತಗೋಬೇಕು ಅನ್ನೋದೊಂದು ಎಲ್ಲರಿಗೂ ಕೂಡ ಆ ಒಂದು ಮೋಟಿವೇಶನ್ ಖಂಡಿತ ಬರುತ್ತೆ. ಇಲ್ಲಿ ಯಾರಿಗೂ ಕೂಡ ಮೋಟಿವೇಶನ್ ಮಾಡಲ್ಲ, ನಮಗೆ ನಾವೇ ಮೋಟಿವೇಟ್ ಆಗಬೇಕು. ನಮಗೆ ಕಷ್ಟನೋ ಇಷ್ಟನೋ ಇಲ್ವೋ ಏನೋ ಗೊತ್ತಿಲ್ಲ ಅದು, ಬಟ್ ನಾವು ಮಾಡಲೇಬೇಕು. ನಾವು ಮಾಡ್ಬೇಕು ಅಂದ್ಕೊಂಡಿರೋದನ್ನ ನಾವು ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದಾಗ ಡೆಫಿನೆಟಾಗಿ ನಾವು ನಮ್ಮ ಗೋಲ್ನ ರೀಚ್ ಆಗ್ತೀವಿ ಅಂತ ಹೇಳ್ತೀನಿ. ಇದಿಷ್ಟು ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ನಾನು ಹೇಳಿರೋದು. ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಈಗ ನಾವು ಕುಶಾಣರ ಮನೆತನದ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಪ್ರಶ್ನೆ ಮೊದಲನೇದು, ಕುಶಾಣರಲ್ಲಿ ಪ್ರಸಿದ್ಧ ಅರಸ ಎ ಕನಿಷ್ಕ, ಬಿ ಕುಚಲ್ ಕಡ್ಪೀಸಸ್, ಸಿ ವಿಮಾ ಕಡ್ಪೀಸಸ್, ಡಿ ಅಶೋಕ. ಇದಕ್ಕೆ ಆನ್ಸರು ಎ ಕನಿಷ್ಕ ಏನಿದಾರಲ್ಲ ಇವರು ಕುಶಾಣರಲ್ಲೇ ಪ್ರಸಿದ್ಧ ಅರಸರು. ಓಕೆ, ನೆಕ್ಸ್ಟು ಪ್ರಶ್ನೆ, ಕುಶಾಣರ ಯಾವ ರಾಜನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಶಕ ಅಥವಾ ಶಾಲಿವಾಹನ ಶಕ ವರ್ಷವನ್ನು ಪ್ರಾರಂಭ ಮಾಡಲಾಯಿತು? ಎ ಕುಜಲ್ ಕಡ್ಪೀಸಸ್, ಬಿ ವಿಮಾ ಕಡ್ಪೀಸಸ್, ಸಿ ಕನಿಷ್ಕ, ಡಿ ಅಶೋಕ. ಇದಕ್ಕೆ ಆನ್ಸರು ಸಿ ಕನಿಷ್ಕ ಅವರು ಬಂದ್ರಲ್ಲ ಅಧಿಕಾರಕ್ಕೆ, ಆ ಒಂದು ನೆನಪಿಗಾಗಿ ಆ ಶಕಯುಗ ಅಥವಾ ಶಾಲಿವಾಹನ ಶಕ ಅಂತ ಹೇಳಿ ಕರಿತೀವಿ. ಓಕೆನಾ, ಅದನ್ನು ಕ್ಯಾಲೆಂಡರ್ ಆಫ್ ಏನು ಹೇಳ್ತೀವಿ ಇವೆಂಟ್ ಅಂತ ಕರೀತಾರಲ್ಲ, ಆ ರೀತಿ ಅದು ಬರುವಂಥದ್ದು, ಅದನ್ನು ಶಕಯುಗ ಅಂತ ಹೇಳ್ತಾರೆ. ಇನ್ನು ಅದಾದಮೇಲೆ ಕನಿಷ್ಕನ ತಲೆಯ ಭಾಗ ನಾಶವಾಗಿರುವಂತಹ ಕಲ್ಲಿನ ವಿಗ್ರಹ ಎಲ್ಲಿ ದೊರೆತಿದೆ? ಎ ಬಿಹಾರ, ಬಿ ಸಾರನಾಥ, ಸಿ ಮಧ್ಯಪ್ರದೇಶದ ಸಾಂಚಿ, ಡಿ ಮಥುರೆ. ಇದಕ್ಕೆ ಆನ್ಸರು ಡಿ ಮಥುರೆಯಲ್ಲಿ ಕನಿಷ್ಕನ ಅರ್ಧ ತಲೆಯ ಭಾಗ ನಾಶ ಆಗಿರುವಂತಹ ಕಲ್ಲಿನ ವಿಗ್ರಹ ದೊರೆತಿದೆ. ಓಕೆನಾ, ನೆಕ್ಸ್ಟು, ಭಾರತದಲ್ಲಿ ಮೊಟ್ಟ ಮೊದಲು ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದ ಸಾಮ್ರಾಜ್ಯ ಯಾವುದು? ಎ ಕುಶಾಣರು, ಬಿ ಮೌರ್ಯರು, ಸಿ ಗುಪ್ತರು, ಡಿ ವರ್ಧನರು. ಇದಕ್ಕೆ ಆನ್ಸರು ಎ ಕುಶಾಣರು. ಇವರು ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದಂಥ ಒಂದು ಸಾಮ್ರಾಜ್ಯ. ಓಕೆನಾ, ನೆಕ್ಸ್ಟ್ ಪ್ರಶ್ನೆ, ಅಶ್ವಘೋಷನು ರಚಿಸಿದ ಕೃತಿ ಯಾವುದು? ಎ ಇಂಡಿಕಾ, ಬಿ ಬುದ್ಧಚರಿತ, ಸಿ ಚರಕ ಸಂಹಿತೆ, ಡಿ ಅರ್ಥಶಾಸ್ತ್ರ. ಇದಕ್ಕೆ ಆನ್ಸರು
ಬಿ ಬುದ್ಧಚರಿತ ಏನಿದೆಯಲ್ಲ ಇದು ಅಶ್ವಘೋಷನು ರಚಿಸಿರುವಂಥ ಒಂದು ಕೃತಿಯಾಗಿರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಕಾಶ್ಮೀರದಲ್ಲಿ ನಡೆದ 4ನೇ ಬೌದ್ಧ ಸಮ್ಮೇಳನದ ಅಥವಾ ಮಹಾಸಭೆಯ ಅಧ್ಯಕ್ಷನಾಗಿದ್ದವನು ಯಾರು ಅಂತ ಪ್ರಶ್ನೆ. ಎ ಅಶ್ವಘೋಷ, ಬಿ ನಾಗಾರ್ಜುನ, ಸಿ ಸಂಘರಕ್ಷ, ಡಿ ವಸುಮಿತ್ರ. ಇದಕ್ಕೆ ಆನ್ಸರು ಡಿ ವಸುಮಿತ್ರ ಅವರೇನಿದ್ದಾರಲ್ಲ ಇವರು ಅಧ್ಯಕ್ಷರಾಗಿರ್ತಾರೆ, 4ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷರು. ಇನ್ನು ಕನಿಷ್ಕನ ಆಸ್ಥಾನದಲ್ಲಿದ್ದ ಶ್ರೇಷ್ಠ ತತ್ವಜ್ಞಾನಿ ಹಾಗೂ ವಿಜ್ಞಾನಿ ಎ ವಸುಮಿತ್ರ, ಬಿ ಅಶ್ವಘೋಷ, ಸಿ ನಾಗಾರ್ಜುನ, ಡಿ ಸಂಘರಕ್ಷ. ಇದಕ್ಕೆ ಆನ್ಸರು ಸಿ ನಾಗಾರ್ಜುನ ಏನಿದಾರಲ್ಲ ಇವರು ಕನಿಷ್ಕನ ಆಸ್ಥಾನದಲ್ಲಿದ್ದಂತಹ ಶ್ರೇಷ್ಠ ತತ್ವಜ್ಞಾನಿ ಆಗಿದ್ದರು. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಸ್ವಲ್ಪ ಕೆಲವೊಂದು ಹೊಸ ಪದಗಳಿದ್ದಾವೆ, ಅದಕ್ಕೆ ಆ್ಯಡ್ ಮಾಡಿದೆ, ನೋಡ್ಕೊಳ್ಳಿ ಅಷ್ಟೇ. ರಾಯಭಾರಿ ಅಂತ ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕಳುಹಿಸಲ್ಪಡುವಂಥ ರಾಜದೂತ ಅಥವಾ ಪ್ರತಿನಿಧಿ ಅಂತ ಬರುತ್ತೆ. ಇನ್ನು ಸಾಮ್ರಾಜ್ಯ ಅಂತ ಅಂದಾಗ ಅತಿ ವಿಸ್ತಾರವಾದ ರಾಜ್ಯ. ಗೂಢಚಾರ ಅಂತ ಬಂದರೆ ಗುಟ್ಟಾಗಿ ಶೋಧನೆ ಮಾಡುವವನು ಅಂತ. ಶಿಲಾಶಾಸನ ಅಂತ ಬಂದಾಗ ಬಂಡೆಗಳ ಮೇಲೆ ಕೊರೆದಿಟ್ಟಂತಹ ಬರಹಗಳು. ಸ್ತೂಪ ಅಂದರೆ ಬುದ್ಧನ ಶರೀರದ ಅವಶೇಷಗಳನ್ನು ಅಂದರೆ ಹಲ್ಲು, ಎಲುಬು ಇತ್ಯಾದಿಗಳನ್ನು ಕಲಶದಲ್ಲಿ ಶೇಖರಿಸಿ ಆ ಕಲಶದ ಸುತ್ತಲೂ ಕಟ್ಟಿದ ಅರ್ಧ ಗೋಲಾಕೃತಿಯ ಒಂದು ರಚನೆಯನ್ನು ಸೂಕ್ತ ಅಂತ ಹೇಳಿ ಕರೀತಾರೆ. ಓಕೆನಾ. ಇನ್ನು ನೆಕ್ಸ್ಟ್ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ. ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ರಾಯಚೂರಿನ ಕೊಪ್ಪಳ, ಚಿತ್ರದುರ್ಗ, ಬಳ್ಳಾರಿ, ಗುಲ್ಬರ್ಗ ಜಿಲ್ಲೆಗಳಿವೆ. ಮಸ್ಕಿ ರಾಯಚೂರಿನ ಜಿಲ್ಲೆ ಎಂಬಲ್ಲಿ ಶಿಲಾಶಾಸನದಲ್ಲಿನ ಅಶೋಕನನ್ನು ದೇವನಾಪ್ರಿಯ ಮತ್ತು ಪ್ರಿಯದರ್ಶಿ ಎಂದು ಕರೆಯಲಾಗಿದೆ. ಓಕೆನಾ. ನೋಡಿ, ಇಲ್ಲಿ ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ರಾಯಚೂರು ಮತ್ತು ಕೊಪ್ಪಳ, ಚಿತ್ರದುರ್ಗ, ಬಳ್ಳಾರಿ, ಗುಲ್ಬರ್ಗ ಜಿಲ್ಲೆಗಳೆಲ್ಲ ಇದ್ದಾವೆ. ಮಸ್ಕಿ ರಾಯಚೂರು ಜಿಲ್ಲೆಯಲ್ಲಿ ಸಿಕ್ಕಿರುವಂತಹ ಒಂದು ಶಿಲಾಶಾಸನದಲ್ಲಿ ಅಶೋಕನನ್ನು ದೇವನಾಪ್ರಿಯ ಮತ್ತು ಪ್ರಿಯದರ್ಶಿ ಎಂದು ಕರೆಯಲಾಗಿದೆ. ಕೇಳ್ಬೋದು, ಯಾವ ಶಾಸನದಲ್ಲಿ ಅಶೋಕನನ್ನು ದೇವನಾಪ್ರಿಯ ಮತ್ತು ಪ್ರಿಯದರ್ಶಿ ಅಂತ ಕರೆದಿದ್ದಾರೆ ಅಂತಂದರೆ ಅದು ಮಸ್ಕಿ ರಾಯಚೂರು ಜಿಲ್ಲೆಯಲ್ಲಿ ಸಿಕ್ಕಿರೋಂಥ ಒಂದು ಮಸ್ಕಿ ಶಾಸನದಲ್ಲಿ ಆ ರೀತಿ ಕರೆದಿರೋವಂಥದ್ದು. ಓಕೆನಾ. ಇನ್ನು ಇದರಲ್ಲೇ ಬರುವಂಥ ಅಭ್ಯಾಸದ ಪ್ರಶ್ನೆಗಳನ್ನು ನೋಡಿ. ಸೆಲುಕಸನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿಕೊಟ್ಟ ರಾಯಭಾರಿ ಮೆಗಸ್ತಾನಿಸ್. ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದು ಹೇಳಿದ ಸಾಮ್ರಾಟ ಯಾರು? ಅಶೋಕ. ನಮ್ಮ ರಾಷ್ಟ್ರ ಲಾಂಛನ ಇದು ಸಾರನಾಥದಲ್ಲಿ ಸಿಕ್ಕಿದೆಯಲ್ಲ 4 ಬದೆಯ ಸಿಂಹ ಬೋಧಿಯದು, ಅದು ನಮಗೆ ನಮ್ಮ ರಾಷ್ಟ್ರದ ಲಾಂಛನ ಆಗಿರ್ತೈತೆ. ಕನಿಷ್ಕನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಶಕಯುಗ ಅನ್ನೋದು ಪ್ರಾರಂಭ ಆಯಿತು. ಇನ್ನು ನೆಕ್ಸ್ಟ್ ನೋಡಿ, ಅಶೋಕ ಅಂತ ಬಂದೆ ಒಂದೇ ಒಂದು ಸೆಕೆಂಡ್ ಇದೆ. ಅಶೋಕ ಅಂತ ಬಂದಾಗ ದೇವನಾಪ್ರಿಯ ಅಂತ ಕರೀತಾರೆ. ಕನಿಷ್ಕಪುರ, ಅಶ್ವಘೋಷ ಬುದ್ಧಚರಿತ, ಗಾಂಧಾರ ಅಂದರೆ ಕಲಾಕೇಂದ್ರ. ಇದಿಷ್ಟು ಕೂಡ ನಾವು ಮೌರ್ಯರು ಮತ್ತು ಕುಶಾಣರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಗುಪ್ತರು ಮತ್ತು ವರ್ಧನರ ಮನೆತನದ ಬಗ್ಗೆ ತಿಳ್ಕೊತಾ ಹೋಗೋಣ. ನೀವು ಫಸ್ಟು ಓದ್ಕೊಂಡಾದ್ಮೇಲೆ ನನ್ನ ವಿಡಿಯೋ ಯಾವಾಗಾದರೂ ಹಾಕಲಿ, ಬಟ್ ನೀವು ಫುಲ್ಲು ಕಂಪಲ್ಸರಿಯಾಗಿ ಓದ್ಕೋತಾ ಹೋಗಿ. ಮೌರ್ಯರು, ಕುಶಾಣರು, ವರ್ಧನರು, ಗುಪ್ತರು ಯಾವ್ಯಾವ ಮನೆತನ ಬರುತ್ತೋ ಎಲ್ಲ ಮನೆತನೂ ಪೂರ್ತಿ ಓದ್ಕೊತಾ ಹೋಗಿ. ನಾನು ವಿಡಿಯೋ ಹಾಕಿದಾಗ ನೀವೇನು ಮಾಡಬೇಕು ಅಂತಂದರೆ ಜಸ್ಟ್ ರಿವಿಷನ್ ಮಾಡ್ಕೋಬೇಕು. ನೀವು ಓದಿರೋದು ಕರೆಕ್ಟಾಗಿದೆಯಾ ಇಲ್ವಾ, ಎಲ್ಲಾದರೂ ಏನಾದರೂ ಮಿಸ್ಟೇಕ್ ಆಗಿದೆಯಾ ಅಥವಾ ಯಾವುದಾದ್ರೂ ಪಾಯಿಂಟ್ಸ್ ಬಿಟ್ಟು ಹೋಗಿದೆಯಾ, ಈ ರೀತಿ ಚೆಕ್ ಮಾಡ್ತಾ ಹೋಗಿ. ಯಾಕಂದರೆ ನಾನು ನಿಮ್ಮ ಥರನೇ ಸ್ಟಡಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ ವೀಡಿಯೋಸ್ನ ಹಾಕೋದಕ್ಕೆ. ಅದಕ್ಕೋಸ್ಕರ ನಾನು ಡೆಫಿನೆಟಾಗಿ ಹಾಕ್ತೀನಿ. ನಾನು ಹಾಕಿದಾಗ ನೀವು ಜಸ್ಟ್ ಏನು ಮಾಡ್ತೀರಾ, ರಿಯಲೈಸ್ ಆಗಬೇಕು ನಿಮಗೆ, ನಾನು ಏನಾದರೂ ಎಲ್ಲಾದರೂ ಬಿಟ್ಟಿದ್ದೀನಾ ಅಥವಾ ಏನಾದರೂ ತಪ್ಪು ಮಾಡಿದ್ದೀನಾ ಅಥವಾ ಏನಾದರೂ ಸರಿಯಾಗಿ ಓದ್ಕೊಂಡಿಲ್ವಾ ಅದು ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ನೋಡಿದಾಗ. ಹಾಗೆಯೇ ನಾನು ಎಲ್ಲೂ ಕೂಡ ಒಂದು ಪಾಯಿಂಟು ಮಿಸ್ ಆಗದೆ ಇರೋ ಥರ ಪ್ರಶ್ನೆಗಳನ್ನು ತೆಗ್ದಿದ್ದೀನಿ, ಸೊ ದಟ್ ನಿಮಗಿದು ಯೂಸ್ ಆಗ್ಬೋದು ಅನ್ನೋದಕ್ಕೋಸ್ಕರ. ನೀವು ಅದಕ್ಕೆ ಫಸ್ಟು ನೀವು ನನ್ನ ವೀಡಿಯೋಸ್ಗೋಸ್ಕರ ನನ್ನದೇ ಆಗಲಿ ಯಾವುದೇ ಆಗಲಿ ಕಾಯೋದಕ್ಕೆ ಹೋಗಬೇಡಿ. ನೀವು ಚೆನ್ನಾಗಿ ಓದ್ಕೋತಾ ಹೋಗಿ, ವೀಡಿಯೋಸ್ ಬಂದಾಗ ನೀವು ರೀಕಾಲ್ ಮಾಡ್ಕೊಳ್ಳಿ ಆ್ಯಂಡ್ ರಿವಿಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಗೆಲ್ರಿಗೂ ಕೂಡ ನಾನು ಹಾಕ್ತಾ ಇರೋ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ಅಂತ ಹೇಳ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ, ನೀವು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.